ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಕಡಿ ಮಾಡೋದು ಹೇಗಂತ ನಾನು ಕಲಿಸ್ತೇನೆ. ಕಲಿಸೋದಕ್ಕಿಂತ ಇದು ಕ್ರಿಸ್ಮಸ್ ಇದು ಒಂದು ತಿಂಡಿ ಆಗಿರುತ್ತೆ. ಸೊ ನಾವು ಇವತ್ತು ಅದನ್ನು ಮನೆಯಲ್ಲಿ ಮಾಡ್ತಾ ಇದ್ದೇವೆ. ಸೊ ನೀವು ಹೇಳಬೇಕು ಹೇಗಿರುತ್ತೆ ಅಂತ. ನೀವೂ ಟ್ರೈ ಮಾಡ್ಬೋದು, ತುಂಬಾ ಈಸಿ. ಬಟ್ ತುಂಬ ಮಂದಿ ಇದ್ದರೆ ತುಂಬ ಖುಷಿ ಆಗುತ್ತೆ ಮಾಡೋಕ್ಕೆ. ಒಬ್ಬೊಬ್ಬರೇ ಮಾಡೋಕ್ಕೆ ಬೋರ್ ಆಗುತ್ತೆ. ಸೊ ಸ್ವಲ್ಪ ಮಂದಿ ಎಲ್ಲ ಇದ್ದರೆ ಒಟ್ಟಿಗೆ ಸೇರಿ ಮಾಡ್ಬೋದು, ಖುಷಿ ಆಗುತ್ತೆ ಮಾಡುವಾಗ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಾನಿವತ್ತು ಅದಕ್ಕೋಸ್ಕರ ನಾನು ಐಟಮ್ ತಂದಿದ್ದೇನೆ. ಸೊ ಮೇನ್ ಆಗಿರೋದು ಅದೇ ಮೈದಾ ಒಳ್ಳೆಯದಲ್ಲ, ಬಟ್ ಮೇನ್ ಕ್ರಿಸ್ಮಸ್ ತಿಂಡಿ ಮಾಡೋಕ್ಕೆ ಮೈದಾನೇ ಯೂಸ್ ಆಗೋದು. ಸೊ ಅದಕ್ಕೋಸ್ಕರ ನಾನು 1 kg ಮೈದಾ ತಂದಿದ್ದೇನೆ. ಹಾಗೆಯೇ ಅದಕ್ಕೆ ತಕ್ಕಾಗಿ ಸ್ವಲ್ಪ ಸಕ್ಕರೆ ಹಾಕಿ ಸಿಹಿ ಮಾಡೋಣ ಅಂತೇಳಿ, ಸ್ವಲ್ಪ ಸಿಹಿ ಟೇಸ್ಟಿಗೆ ಅನುಸಾರವಾಗಿ ಬೇಕಾದರೆ ಮಾತ್ರ ಹಾಕಿದರೆ, ಇಲ್ಲದಿದ್ದರೆ ಬೇಡ, ಇದನ್ನು ಬಿಟ್ಬಿಡ್ಬೋದು. ಇದನ್ನ ಮಾತ್ರ ಮೈದಾನ ಮಾತ್ರ ಯೂಸ್ ಮಾಡ್ಬೋದು. ಹಾಯ್. ಸೊ ನಮ್ಮ ಕುಸ್ವಾರನ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಫಸ್ಟ್ ಕುಸ್ವಾರ ನಾವು ಮಾಡಿದ್ದು ಕಿಡಿಯೋ ಆಗಿತ್ತು. ಕಿಡಿಯೋ ನಾನು ಹೇಳಿದ್ದೇನೆ ವಾಮ್ ಥರ ಇರುತ್ತೆ ಅದು ನೋಡೋಕ್ಕೆ. ಸೊ ಅದನ್ನ ನಾವು ಕಿಡಿಯೋ ಅಂತ ಹೇಳ್ತೇವೆ. ಹಾಗೆಯೇ ಇವತ್ತು ನಾವು ಸೆಕೆಂಡ್ ಫುಡ್ ಮಾಡ್ತಾ ಇದ್ದೇವೆ, ಸೆಕೆಂಡ್ ಕುಸ್ವಾರ. ಅದು ತುಕಡಿ ಎಲ್ರಿಗೂ ಗೊತ್ತಿದೆಯಲ್ಲ, ತುಕಡಿ ಬೇಕ್ರಿಯಲ್ಲಿ ಸಿಗುತ್ತೆ. ಸೊ ಅದನ್ನೇ ಇವತ್ತು ನಾವು ಸ್ವಲ್ಪ ಡಿಫ್ರೆಂಟ್, ಅದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲ ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ತೇವೆ, ತುಂಬ ಟೇಸ್ಟಿಯಾಗಿ ಕಾಣೋಕ್ಕೆ. ಸೊ ಹಾಗೆಯೇ ನನ್ನ ವೀಡಿಯೋಸ್ ನೀವು ವಾಚ್ ಮಾಡ್ತಾ ಇರುವಾಗ ಪ್ಲೀಸ್ ನೀವು ಆದಷ್ಟು ನನ್ನ ವೀಡಿಯೋಸ್ನ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ. ಸೊ ಆವಾಗ ನನಗೂ ಜಾಸ್ತಿ ಸಬ್ಸ್ಕ್ರೈಬರ್ ಜಾಯಿನ್ ಆಗ್ತಾರೆ. ಸೊ ನಾನು ವೀಡಿಯೋ ಮಾಡುವಾಗ ನನಗೆ ಖುಷಿ ಆಗುತ್ತೆ, ತುಂಬ ಜನ ನೋಡ್ತಾ ಇದ್ದಾರೆ ಅಂತ. ಯಾಕೆಂದರೆ ನನಗೆ ಸಪೋರ್ಟ್ ಸಿಗುವಾಗ ನನಗೂ ಒಂದು ಖುಷಿ ಆಗುತ್ತೆ ವೀಡಿಯೋಸ್ ಮಾಡುವ ಅಂತ. ಸೊ 1 ಸಬ್ಸ್ಕ್ರೈಬರ್ ಆ್ಯಡ್ ಆಗುವಾಗಲೂ ನನಗೆ ತುಂಬ ಖುಷಿ ಆಗುತ್ತೆ. ಇನ್ನೂ ಸಹ ಮಾಡೋಣ ವೀಡಿಯೋಸ್ ಮಾಡೋಣ ಅಂತ ಆಗುತ್ತೆ. ಕೆಲವರೆಲ್ಲ ಮೆಸೇಜ್ ಮಾಡಿ ಹೇಳ್ತಾರೆ, ನಿಮ್ಮ ವೀಡಿಯೋಸ್ ಚೆನ್ನಾಗಾಗುತ್ತೆ, ನಮಗೆ ಖುಷಿ ಆಗ್ತಾಯಿದೆ, ಇನ್ನೂ ಸಹ ಮಾಡು ಅಂತ ಹೇಳ್ತಾರೆ. ಸೊ ಆವಾಗ ನನಗೆ ಇನ್ನೂ ಖುಷಿ ಆಗುತ್ತೆ. ನನಗೆ ಮಾಡುವ ಏನಾದರೂ ಹೊಸ ಕಾಂಟೆಂಟ್ ಎಲ್ಲ ಹುಡುಕಿ ನಾನು ಪ್ರಿಪೇರ್ ಮಾಡ್ತಾ ಇರ್ತೇನೆ. So this was a box we bought from Reliance Smart and the taste was yum. So you guys can see here. Usually we used to give a plum cake, normal that tiger cake, right? Tiger cake munche khali cake munche plum cake. So this time we bought this one just to try. The taste was yum. So we thought we'll give this cake to people. And we have to give to many people. So almost we have a count of 20, 25, 30 people. ಸೊ ಡೆಫಿನೆಟ್ಲಿ ಇದರಲ್ಲಿ ನಾವು ಒಂದನ್ನ ಚೂಸ್ ಮಾಡ್ತೇವೆ ಕೊಡೋಕ್ಕೆ. ಸೊ ನಾವಿವಾಗ ತೆಂಗಿನಕಾಯಿದು ರಸ ಹಾಕಲಿಕ್ಕೆ ಹೊರಡ್ತಾ ಇದ್ದೇವೆ. ಅದಕ್ಕೆ ರೋಸ್ ಅಂತ ಹೇಳ್ತೇವೆ. ಸೊ ಅದಕ್ಕೆ ತೆಂಗಿನಕಾಯಿ ಹೊಡಿಬೇಕು, ತುರಿಬೇಕು, ಮತ್ತು ಅದರ ಹಾಲು ತೆಗಿಬೇಕು. ಸೊ ನಾವಿವಾಗ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ऑफ कर देता हूँ. मम्मा. So now ಇವಾಗ ಅಮ್ಮ ಜ್ಯೂಸ್ ಮಿಲ್ಕ್ ಜ್ಯೂಸ್ ಡೈ. ಸೊ ಇವಾಗ ಇದ್ರದ್ದು ಅಗ್ಗು ಏತಾಗಿ ಬಾಬಾ. ಸೊ ನಾವಿವಾಗ ಕಾಯಿನ ತುರಿತಾ ಇದ್ದೇವೆ. ಮೊಬೈಲಲ್ಲಿ ಸ್ಪೇಸ್ ಇಲ್ಲದ ಕಾರಣ ಸ್ವಲ್ಪ ಸ್ಕಿಪ್ ಆಗ್ತಾ ಉಂಟು. ಸೊ ನಾನು ರನ್ ಮಾಡಿ ಆದ ನಂತರ ನೋಡಿ ನಾನು ಇವಾಗ ಪೇಸ್ಟ್ ಮಾಡಿ ತೆಗಿತಾ ಇದ್ದೇನೆ. ರೋಸ್ ಅಂತ ಹೇಳ್ತೇವೆ. ಇದನ್ನ ಇದು ಹಾಲಂತೂ ಹಾಕಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಸ್ವಲ್ಪ ಸಕ್ಕರೆನೂ ಹಾಕಬೇಕು. ಸೊ ನೆಕ್ಸ್ಟ್ ನಾನು ತೋರಿಸ್ತೇನೆ ತುಕಡಿ ಇದು ಚಪಾತಿ ಥರ ಲಾಟುವಾಗ ತೋರಿಸ್ತೇನೆ. ಇವಾಗ ನಾವು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇವೆ ರುಚಿಗೆ ತಕ್ಕಷ್ಟು. ನಾನಿವಾಗ ಹಿಟ್ಟು ಹಾಕಿದ್ದೇನೆ ಸಕ್ಕರೆಗೆ. ಸಕ್ಕರೆ ಇತ್ತಲ್ಲ ಪಾತ್ರೆಯಲ್ಲಿ, ಅದಕ್ಕೆ ನಾನು ಸ್ವಲ್ಪ ಹಿಟ್ಟು ಹಾಕಿ ಕಲಿಸ್ತಾ ಇದ್ದೇನೆ.
ಇವಾಗ ಅದಕ್ಕೆ ಹಾಲು ಹಾಕಿ ಅದನ್ನ ತೆಂಗಿನ ಹಾಲು ನಾವು ಮಾಡಿಟ್ಟದುಂಟಲ್ಲ ಅದನ್ನು ನೀರಿನ ಬದಲು ಇದನ್ನು ನಾವು ಯೂಸ್ ಮಾಡೋದು. ಸೊ ರಸ ಹಾಕ್ತಾ ಇದ್ದೇವೆ, ರಸ ಹಾಕಿ ಹಿಂಡ್ತಾ ಇದ್ದೇವೆ. ನೀರಿನ ಬದಲು ಇದನ್ನ ನಾವು ಹಾಕೋದು. ಚೆನ್ನಾಗಿ ಕಲಿಸ್ಬೇಕು. ಸೊ ನಾವಿವಾಗ ಇದನ್ನ ಚಪಾತಿ ಥರ ನಾಟಿದ್ದೇವೆ. ಸೊ ಇದನ್ನು ಹೀಗೆ ಮಾಡಿ ಸೊ ಈ ಥರದ ಕಟ್ಟರ್ನಲ್ಲಿ ನಾವು ಚೆನ್ನಾಗಿ ಕಟ್ ಮಾಡಿ ಶೇಪ್ ಕೊಡಬೇಕು. ತುಕಡಿ ಶೇಪ್ ಸಿಂಪಲ್ ಆಗಿದೆ ಇದು. ಕಟ್ಟರ್ ಗೈಸ್ ನೋಡಿ ನಾವು ಕಟ್ ಮಾಡಿದ್ದೇವೆ. ಡಿಸೈನ್ ನೋಡಿ ಈ ಥರ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಡಿಸೈನ್ ಬಂದಿದೆ. ಸೊ ಇದನ್ನ ನಾವು ಇವಾಗ ಎಣ್ಣೆಯಲ್ಲಿ ಬಿಡೋದು. ಒಂದೊಂದು ಬಿಟ್ಟರೆ ಟೈಮ್ ಹೋಗುತ್ತೆ. ಸೊ ಫುಲ್ ಬಿಡ್ತಾ ಹೋಗೋದು ಎಣ್ಣೆಯಲ್ಲಿ. ರಪ್ಪ ಆಗ್ತದೆ ಇದು, ಕಿಡಿಯೋ ಥರ ಏನಲ್ಲ. ಸೊ ಕೈಯೆಲ್ಲ ಜಾಗ್ರತೆ ಮಾಡಬೇಕು. ಹೊಸದಾಗಿ ಮಾಡೋರೆಲ್ಲ ಸ್ವಲ್ಪ ಜಾಗ್ರತೆ ಮಾಡಬೇಕು. ನನಗೆಲ್ಲ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾನು ಮಾಡ್ತಾ ಇದ್ದೇನೆ. ಸೊ ಇವಾಗ ನಮ್ಮದು ತುಕಡಿ ನೋಡಿ ರೆಡಿಯಾಗಿದೆ. ಸೊ ಅದನ್ನ ಇವಾಗ ನಾವು ಎಣ್ಣೆಯನ್ನು ಫುಲ್ ಕಂಪ್ಲೀಟ್ ತೆಗೆದು ಈ ವೆಸಲಿಗೆ ಹಾಕ್ತಾ ಇದ್ದೇವೆ. ಸೊ ಹೊಟ್ಟೆ ವೆಸಲ್ ಇದು. ಸೊ ಇವಾಗ ನೋಡಿ ಸೆಕೆಂಡ್ ಸೆಟ್ ರೆಡಿ ಆಗಿದೆ. ಸೊ ಇದನ್ನ ಹಾಕ್ತಾ ಇದ್ದೇವೆ. ನೋಡಿ ಫ್ರೆಂಡ್ಸ್, ಇವಾಗ ನಮ್ಮದು ತುಕಡಿ ಎಣ್ಣೆಯಲ್ಲಿ ಕಾದಿದೆ. ಸೊ ಇವಾಗ ನೀವು ನೋಡ್ಬೋದು ನಮ್ಮದು ತುಕಡಿ ಅಂತೂ ಫೈನಲಿ ರೆಡಿಯಾಗಿದೆ. ಗರಿಯಿಂದ ಇದೆ. ಸೊ ಸಖತ್ತಿದೆ. ಎಲ್ರಿಗೂ ಮನೆಯಲ್ಲಿ ಟ್ರೈ ಮಾಡ್ಬೋದು. ತುಂಬಾ ಸಿಂಪಲ್. ಅಂಗಡಿಯಲ್ಲಿ ನಾವು ಅಷ್ಟು ದುಡ್ಡು ಕೊಟ್ಟು ತಗೊಳ್ಳೋದಕ್ಕಿಂತ ಮನೆಯಲ್ಲೇ 1 kg ಮಾಡಿದರೆ ಆರಾಮ್ಸೆ ನಮಗೆ ತಿನ್ಬೋದು. ತುಂಬಾ ಸಿಂಪಲ್ ಇದೆ. ಮಸ್ಟ್ ಟ್ರೈ ಇದು. ಸೊ ಇಲ್ಲಿಗೆ ನಂದು ಸೆಕೆಂಡ್ ಕುಸ್ವಾರ ರೆಡಿ ಆಗಿದೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ. ಆದಷ್ಟು ಎಲ್ರಿಗೂ ಶೇರ್ ಮಾಡಿ, ಹಾಗೆಯೇ ಲೈಕ್ ಮಾಡಿ. ಥ್ಯಾಂಕ್ ಯು. ಸಿ ಯು ಆನ್ ಅ ನೆಕ್ಸ್ಟ್ ವ್ಲಾಗ್.